ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಜನವರಿ 3ನೇ ತಾರೀಕು ಫ್ರೀ ಹೆಲ್ತ್ ಕ್ಯಾಂಪ್ ಇರುತ್ತೆ. ಜನವರಿ 3ನೇ ತಾರೀಕು ಫ್ರೀ ಹೆಲ್ತ್ ಕ್ಯಾಂಪ್ ಇರುತ್ತೆ. ಎಲ್ಲರೂ ಬಂದು ಅವರ ಸಮಸ್ಯೆಗೆ ಪರಿಹಾರ ನೀಡ್ಕೋಬೇಕಂತ ಕೋರುತ್ತೇನೆ. ಈ ದೇವಸ್ಥಾನ ಫಸ್ಟ್ ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಿದ್ವಿ. 3 ವರ್ಷ ಮುಂಚೆ ಪ್ರತಿಷ್ಠಾಪನೆ ಮಾಡಿದ್ವಿ. 6 ಮಂತ್ ಬ್ಯಾಕ್ ಬಂದು ಬೇತಾಲ 108 ಮಹಾಶಕ್ತಿ ಪೀಠ ಅಂತ 108 ಅಡಿದು ಬೇತಾಲ ಪ್ರತಿಷ್ಠಾಪನೆ ಮಾಡಿದ್ವಿ. ಈ ದೇವಸ್ಥಾನಕ್ಕೆ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡ್ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಗಾಳಿ, ಧೂಳಿ, ಮಾಟ ಮಂತ್ರ, ಬ್ಲಾಕ್ ಮ್ಯಾಜಿಕ್, ಬಿಪಿಗೆ, ಶುಗರ್ಗೆ, ಕುಡಿಯೋರ್ಗೆ, ಕುಡಿತಾ ಬಿಡಿಸೋಕೆ ಎಲ್ಲದಕ್ಕೂ ಔಷಧಿ ಕೊಡ್ತಾ ಇದೀವಿ. ಏನೇ ಪ್ರಾಬ್ಲಮ್ ಇದ್ರೆ ಆರೋಗ್ಯ ಸಮಸ್ಯೆ, ಬಿಪಿ, ಶುಗರ್, ಕ್ಯಾನ್ಸರ್, ಆಸ್ಮಾ, ಏನೇ ಪ್ರಾಬ್ಲಮ್ ಇಂದ ಕ್ಲಿಯರ್ ಮಾಡ್ತೀವಿ. ಗ್ಯಾಸ್ಟ್ರಿಕ್ ಎಲ್ಲಾನಕ್ಕೂ ಕೊಡ್ತೀವಿ. ಸೊ ನೀವು ಎಷ್ಟು ದಿನ ತಗೊಂತಾ ಇದ್ದೀರಾ? ಮೊನ್ನೆ ಬಂದಿದೆ, 1 ಮಂತ್ ಆಗಿದೆ. ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ವಿನಾಯಕ್ ರೆಡ್ಡಿ ಅಂತ. ನಾನು ಇಲ್ಲಿ ಬಂದಿರೋ ಕಾರಣ ಬಂದ್ಬಿಟ್ಟು ನಾನು ಫುಲ್ಲಾಗಿ ಎಣ್ಣೆ ಹೊಡಿತಾ ಇದ್ದೆ. ಒಂದು 3 ವಾರ ಇಲ್ಲಿ ಪೂಜೆ ಕೊಟ್ಟೆ. ಅವ್ರೇನು ಕೊಟ್ಟರು, ಆವಾಗಲಿಂದ ಎಣ್ಣೆ ಅಂದರೆ ನನಗಾಗಲ್ಲ. ಎಣ್ಣೆ ವಾಸನೆ ಬಂದರೆ ಒಂಥರ ವಾಂತಿ ಆಗುತ್ತೆ. ಅದರಿಂದ ದೇವರ ಹತ್ರ ಬೇಡ್ಕೊಟ್ಟಿದ್ದೆ. ಇವತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದೀನಿ. ದೇವುಗಳು, ಗಾಳಿ, ದೇವ, ಭೂತ, ಪಿಚಾಚಿ ಇವೆಲ್ಲ ಓಡಿಸೋಕ್ಕೆ ಈ ಥರ ಒಂದು ಅಷ್ಟದಿಗ್ಬಂಧನ ಇದು ಮಾಡಿ ನಮ್ಮ ಗುರುಗಳು ತೋರಿಸ್ಕೊಟ್ಟಿರೋದು ಆ ವಿಜಯನ ಅದನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ದೆವ್ವ, ಗಾಳಿ, ಪಿಚಾಚಿ, ರಕ್ತ ಕಾಟೇರಿ, ಭೂತ ಯಾವುದಿದ್ರೂ ಪರಿಹಾರ ಆಗುತ್ತೆ ಇದರಲ್ಲಿ, ಈ ಯಂತ್ರದಲ್ಲಿ. ಅವರು ಬರೋವ್ರಿಗೆ ಆ ಥರ ಸಮಸ್ಯೆಗಳಿದ್ದರೆ 100% ನಾವು ಅವ್ರಿಗೆ ಒಂದು ಒಳ್ಳೇದು ಮಾಡಿ ಕಳಿಸ್ತೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಷ್ಟು ಸಮಯ ಅವರು ಇಲ್ಲಿಗೆ ಒಂದು 3 ವಾರ ಬರಬೇಕು. 3 ವಾರ ಬಂದು 4ನೇ ವಾರ ಈ ಥರ ಈ ಯಂತ್ರವನ್ನು ಹಾಕಿ ಇಲ್ಲಿ ಕೂಡಿಸಿ ಎಲ್ಲ ಸ್ವಲ್ಪ ಪೂಜೆ ಪುನಸ್ಕಾರ ಮಾಡಿದ್ರೆ ಪರಿಹಾರ ಆಗುತ್ತೆ. 3 ವಾರ ಅವ್ರ ದೇವಸ್ಥಾನಕ್ಕೆ ಬರಬೇಕು, 1 ವಾರ ನಾವು ಅವ್ರಿಗೆ ರೆಡಿ ಮಾಡಿ ಕಳಿಸ್ತೀವಿ. 100% ಗ್ಯಾರಂಟಿ ಕೊಡ್ತೀವಿ ನಾವು. ಅಷ್ಟೇ ದಿಗ್ಬಂಧನ. ನನಗೊಂದು ಪ್ರಾಬ್ಲಮ್ ಬಂದಿತ್ತು. ಒಂದ್ಸಲ ತಲೆ ಸುತ್ತೋದು, ಕಾಲು ಕೈ ನೋವು, ಆಸ್ಪತ್ರೆಗೆ ಹೋದ್ರೂ ವಾಸಿ ಆಗಿಲ್ಲ. ಕೆಲಸಕ್ಕೆ ಹೋಗ್ದಿರ ಮನೆಯಲ್ಲಿದ್ದೆ. ಏನು ಮಾಡೋಣ ಅಂತ ಯೋಚನೆ ಮಾಡಿದೆ. ಇಲ್ಲಿ ಬಂದೆ, ಅಲ್ಲಿ ಭದ್ರಕಾಳಿ ಗುಡಿಗೆ ಬಂದೆ. ಇಲ್ಲಿಗೆ ಬಂದು ಚಂದ್ರನಾಥ ಅಗೋರಿ ಅವರು ಒಂದು ನಿಂಬೆ ಹಣ್ಣಲ್ಲಿ ವಾಸಿ ಮಾಡಿಬಿಟ್ರು. ಅದಕ್ಕಿಂತ ತುಂಬ ನಂಬಿಕೆ ಬಂತು. ನಿಮಗೂ ಯಾವುದನ್ನ ಪ್ರಾಬ್ಲಮ್ ಇದ್ದರೆ ಬನ್ನಿ, ನಂಬಿಕೆ ಇಟ್ಟು ಬನ್ನಿ, ಇಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಬರೀ ಒಂದು ಲಿಂಬೆಹಣ್ಣೆಲ್ಲ ವಾಸಿ ಆಗುತ್ತೆ. ವಾಸಿ ಆಗುತ್ತೆ. ಅದಕ್ಕೆ ನಾನು ನಂಬಿಕೆ ಬಂತು. ನೀವು ಬನ್ನಿ, ನಂಬಿಕೆ ಇಟ್ಟು ಬನ್ನಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಏನು ಪರಿಹಾರ ಆಗಿದೆ? ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು. ನಾನು 5ನೇ ವಾರ ಇತ್ತು. 70% ಪರವಾಗಿಲ್ಲ, ನಮಗೆ ಚೆನ್ನಾಗಿದೆ. ಹೊಸದಾಗಿ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಬಂದರೆ ಒಳ್ಳೆ ಶಕ್ತಿ ದೇವರು. ಇಲ್ಲಿ ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಏನು ಆರೋಗ್ಯ ಸಮಸ್ಯೆ ಅದೇ ಪರಿಹಾರ ಆಗ್ತಾ ಇದೆಯಾ? ಹೌದು, 70% ಚೆನ್ನಾಗಾಗ್ತಾ ಇದೆ. ಅದಕ್ಕೆ ನಾವು ಬರ್ತಾ ಇರೋದು. ಏನು ಹೇಳಿದ್ರು ಗುರುಗಳು ನಿಮಗೆ? ಏನು ಪರಿಹಾರ ಮಾಡಿಸ್ತಿದ್ದಾರೆ? ಗುರುಗಳು ಏನು ಹೇಳಿಲ್ಲ. ನಮ್ಗೆ ಅವ್ರ ಹತ್ರ ಕೇಳ್ಕೊಂಡಿದ್ವಿ ನಾವು. ಅದೇ ಥರ ನಮ್ಗೆ ಚೆನ್ನಾಗಿದೆ.
ನಾನು ಇಲ್ಲಿ ಬಂದಿರೋ ಕಾರಣ ಬಂದುಬಿಟ್ಟು ನಾನು ಫುಲ್ಲಾಗಿ ಎಣ್ಣೆ ಹೊಡಿತಾ ಇದ್ದೆ. ಒಂದು 3 ವಾರ ಇಲ್ಲಿ ಪೂಜೆಗೆ ಕೊಟ್ಟೆ. ಅವ್ರು ಏನು ಕೊಟ್ಟರು ಆವಾಗಲಿಂದ ಎಣ್ಣೆ ಅಂದರೆ ನನಗಾಗಲ್ಲ. ಎಣ್ಣೆ ವಾಸನೆ ಬಂದರೆ ಒಂಥರ ವಾಂತಿ ಆಗುತ್ತೆ. ಅದರಿಂದ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಇವತ್ತು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ ಅಂತ ಅದೆಲ್ಲ ಮಾಡಿದ್ದೀನಿ. ದೇವರು ಒಳ್ಳೇದು ಮಾಡೋರೆ. ಯಾರಿದ್ರೂ ಇರಲಿ ಎಣ್ಣೆ ಬಿಡೋರು ಬಂದು ಇಲ್ಲಿ ಅರ್ಕೆ ಹೊತ್ಕೊಂಡು ಅವ್ರು ಏನು ಕೊಡ್ತಾರೆ ಅದು ಇದು ಮಾಡಿದ್ರೆ ಎಣ್ಣೆ ಬಿಡ್ತಾರೆ. ಎಲ್ರಿಗೂ ಚೆನ್ನಾಗೈತೆ. ಏನು ಕೆಲಸ ಮಾಡ್ತೀರಾ ಸರ್? ನಾವು ಕೆಲಸ ಮಾಡ್ತಾ ಇದ್ದೀವಿ. ನೈಟ್ ಕೆಲಸ ಮಾಡ್ತೀರಾ? ಅಂದರೆ ಡೈಲಿ ಕುಡಿತಾ ಇದ್ರಾ? ಡೈಲಿ ಕುಡಿತಾ ಇದ್ವಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕುಡಿತಾ ಇದ್ವಿ. ಅಲ್ಲಿ ಕುಡಿಯೋದ್ರಿಂದ ಕೆಲಸದಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆಮೇಲೆ ಇಲ್ಲಿ ಬಂದು ಸ್ಯಾಲ್ರಿ ಈ ಥರ ಐತೆ ಅಂದ್ರೆ ಅವ್ರು ಇದು ಮಾಡಿದ್ರು. ಇವಾಗ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಕೆಲಸದಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ಎಲ್ಲ ಓನರ್ಗಳೆಲ್ಲ ಇವಾಗ ಚೆನ್ನಾಗಿ ನೋಡ್ಕೊಳ್ತಾರೆ. ಏನು ಕೊಟ್ಟರು ಸರ್ ನಿಮಗೆ? ಅದೇ ಬಂದ್ವಾಗ ಎಣ್ಣೆ ಇಸ್ಕೊಂಬರಕ್ಕೆ ಹೇಳಿದ್ರಿ. ಇಸ್ಕೊಂಬಂದೆ. ದೇವ್ರ ಹತ್ರ ಮಡಿಗೆ ಇದು ಮಾಡಿ ಕೊಟ್ಟರು. ಕುಡಿದೆ ಅಷ್ಟೇ ಲಾಸ್ಟ್. ಅವಾಗ ನಿಮಗೆ ಎಣ್ಣೆ ಕೊಟ್ಟರು ಕುಡಿಬೇಕು ಅನ್ಸಲ್ವಾ? ಕುಡಿಬೇಕು ಅನ್ಸಲ್ಲ. ಆ ವಾಸನೆ ಹೊಡೆದ್ರೆ ಸಾಕು ಒಂಥರ ವಾಂತಿ ಥರ ಆಗ್ತದೆ.